ಸಮಾಧಿ ಮಾಡುವ ಸಲುವಾಗಿ ಜಾಗದ ಕೊರತೆಯನ್ನು ನಾವೆಲ್ಲರೂ ಕೂಡ ನೋಡಿದ್ವಿ ಇತಿಹಾಸದ ಪುಟಗಳಲ್ಲಿ. ಅವರು ಹಿಂದಿನ ಗುರುಗಳು ಸಮಾಧಿ ಮಾಡಬೇಕು ಅಂತಂದ್ರೆ, ಗುರುಗಳನ್ನ ಗದ್ದಿಗೆ ಮಾಡಬೇಕು ಅಂತಂದ್ರೆ, ಗುರುಗಳ ಗದ್ದಿಗೆಯನ್ನ ಮಾಡಬೇಕು ಅಂತಂದ್ರೆ ಜಾಗದ ಕೊರತೆ ಇತ್ತು. ಬಹುಶಃ ನಿಮಗೆ ಇದನ್ನು ಯಾಕೆ ಹೇಳತ್ತೀನಿ ಅಂತಂದ್ರೆ, ಜಾಗದ ಕೊರತೆ ಇರುವಂತಗಳಿಗೆ ಒಳಗ ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳವರು ಏನು ಸಂಕಲ್ಪ ಮಾಡ್ತಾರೆ ಅಂತಂದ್ರೆ, ನನ್ನಂತ ಯೋಗಿಗೆ, ನನ್ನಂತ ತ್ಯಾಗಿಗೆ ಜಾಗದ ಕೊರತೆ ಅದ ಅಂತಂದ್ರೆ, ಈ ಸಮಾಜದೊಳಗಿರುವಂತ ಬಡ ಮಕ್ಕಳಿಗೆ ಶಿಕ್ಷಣದ ಕೊರತೆ ಎಷ್ಟಿರಬೇಕು ಅಂತ ಶಿಕ್ಷಣದ ಕೊರತೆಯನ್ನು ಓಡಿಸ್ಬೇಕಂತ ತಿಳ್ಕೊಂಡು ದೊಡ್ಡ ಶಿಕ್ಷಣದ ಕ್ರಾಂತಿಯನ್ನ ಮಾಡಿದ್ರು. ಬಹುಶಃ ಅಂತ ಸಂಕಲ್ಪ, ಅಂತ ಪ್ರೇರಣೆ ಈ ನಾಡಿನೊಳಗೆ ಯಾರು ಮಾಡಿದವರದಾರ ಅಂತಂದ್ರೆ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಅನ್ನುವಂಥದ್ದನ್ನು ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದೊಳಗೆ ತಿಳಿಸಬೇಕಾಗ್ತದೆ. ಧರ್ಮ ಅನ್ನುವಂಥದ್ದು ಬಹಳ ಮುಖ್ಯ ಜೀವನದೊಳಗೆ. ಎಲ್ಲಾ ಬಿಡ್ರಿ, ಧರ್ಮ ಅನ್ನುವಂಥದ್ದು ಬಿಡಕ್ಕೆ ಸಾಧ್ಯ ಇಲ್ಲ. ಯಾಕೆ ಧರ್ಮ ಅನ್ನುವಂಥದ್ದು ಬಿಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ನಮ್ಮೆಲ್ಲರನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಧರ್ಮ. ರೊಕ್ಕ ಅಲ್ಲ, ರೂಪಾಯಿ ಅಲ್ಲ, ಬಂಗಾರ ಅಲ್ಲ, ಕಾರ್ ಅಲ್ಲ, ಬಂಗಲೆ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಪರ್ಯಂತರವಾಗಿ ಕರ್ಕೊಂಡು ಬಂದಿದ್ದೆ ಧರ್ಮ. ಬಹುಶಃ ಜೀವನದೊಳಗ, ಧರ್ಮದೊಳಗ ಗುರು ಅನ್ನುವಂಥವ್ನು ಎಷ್ಟು ಅವಶ್ಯಕತೆ ಆಗ್ತಾನೆ, ಗುರು ಅನ್ನುವಂಥವ್ನು ಎಷ್ಟು ಪ್ರಾಮುಖ್ಯತೆ ಆಗ್ತಾನೆ ಅಂದ್ರೆ, ಬಹುಶಃ ನೀವೆಲ್ಲ ಪುಣ್ಯ ಮಾಡಿ. ಯಾಕೆ ಪುಣ್ಯ ಮಾಡಿರಿ ಅಂತಂದ್ರೆ, ಬಹುತೇಕ ಇರುವಂತ ನಗರದೊಳಗಿರುವಂತ ಜಾಗಗಳನ್ನ ಬಹಳಷ್ಟು ಜನ, ಬಹಳಷ್ಟು ವ್ಯಕ್ತಿಗಳು ಕಮರ್ಷಿಯಲ್ ಆಗಿ ಬಳಸ್ಕೊಳ್ಳುವಂತ ಜನರ ಮಧ್ಯದೊಳಗೆ ಸಮಾಜಕ್ಕಾಗಿ ಬಳಸುವಂತ ಪರಮ ಪೂಜ್ಯರು ನಿಮಗೆ ಸಿಕ್ಕ್ಯಾರ ಅಂತಂದ್ರೆ ಬಹುಶಃ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ. ಯಾಕೆ ಇದನ್ನ ಹೇಳತ್ತೀನಿ ಅಂತಂದ್ರೆ, ಬಹುಶಃ ಗುರು ಅನ್ನುವಂಥವ್ರು ಜೀವನದೊಳಗೆ ಬಹಳ ಅವಶ್ಯಕದ. ಎಲ್ಲರ ಇತಿಹಾಸ ತಗೊಂಡು ನೋಡ್ರಿ, ಎಲ್ಲರ ಜೀವನದ ಚರಿತ್ರೆಯನ್ನ ತೆಗೆದು ನೋಡ್ರಿ, ಅವರೆಲ್ಲರ ಹಿನ್ನೆಲೆಯಾಗಿರುವಂತ ಶಕ್ತಿ ಯಾರು ಅಂದ್ರೆ ಗುರುವಿಂದ. ಗುರು ಮನಸ್ಸು ಮಾಡ್ದ ಅಂತಂದ್ರೆ ಸಾಮಾನ್ಯವಾಗಿರುವಂತ ವ್ಯಕ್ತಿಯನ್ನು ಕೂಡ ಗಗನೆತ್ತರಕ್ಕೆ ತಗೊಂಡು ಒಯ್ಯಬಲ್ಲ. ಬಹುಶಃ ಏಕಲವ್ಯನ ಪಾಠವನ್ನು ನಾವು ಚಿಕ್ಕವರಿರ್ಬೇಕಾದ್ರೆ ಕೇಳ್ತಿದ್ವಿ. ದ್ರೋಣಾಚಾರ್ಯ ಅಂತ ಹೋಗಿಯಪ್ಪ ನನಗೆ ಬಿಲ್ವಿದ್ಯೆಯನ್ನ ಕಲಿಸ್ರಿ ಅಂದಾಗ, ನೋಡಪ್ಪ ನಂದು ಅಗ್ರಿಮೆಂಟ್ ಆಗ್ಯದ. ಏನಂತ ಅಗ್ರಿಮೆಂಟ್ ಆಗ್ಯದ ಅಂತಂದ್ರೆ, ಬಹುಶಃ ನಾ ಏನು ಕಲಿಸೋದಿಲ್ಲ ಅಂತ ಹೇಳೋದಿಲ್ಲ, ಆದ್ರೆ ನಾನು ಮಾತು ಕೊಟ್ಟು ಬಿಟ್ಟಿನಿ. ಏನು ಮಾತು ಕೊಟ್ಟಿನಿ ಅಂತಂದ್ರೆ, ರಾಜರ ಮಕ್ಕಳಿಗೆ ಮಾತ್ರ ಕಲಿಸ್ಬೇಕಂತ ನನ್ನಿಂದ ಅವ್ರು ಮಾತು ತಗೊಂಡಾರ, ಕಲ್ಸಕ್ ಆಗೋದಿಲ್ಲ ಅಂತಂದಾಗ ಏಕಲವ್ಯ ಅನ್ನಂತೆಪ್ಪ, ನೀವ್ ಯಾಕೆ ನನಗೆ ಎದುರು ನಿಂತು ಕಲಿಸ್ತೀರಿ? ಬರೀ ನಿಮ್ಮ ಎರಡೂ ಹಸ್ತವನ್ನ ನನ್ನ ತಲೆ ಮೇಲೆ ಇಡ್ರಿ ಸಾಕು ಅಂದವ. ನಿಮ್ಮ ಎರಡೂ ಹಸ್ತಗಳನ್ನ ನನ್ನ ತಲೆ ಮೇಲೆ ಇಡ್ರಿ ಸಾಕು ಅಂತಂದಾಗ, ಅದೇನಾಗೋದಪ್ಪ ತಗೊಂಡು ತಿಳ್ಕೊಂಡು ಗುರುಗಳ ಹಸ್ತವನ್ನ, ಪರಸ ಹಸ್ತವನ್ನ ತಲೆ ಮೇಲೆ ಇಟ್ಟಿದ ನಂತರದೊಳಗ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಕಾಡಿಗೆ ಹೋಗಿ ಒಂದು ಮಣ್ಣಿನ ಮೂರ್ತಿಯನ್ನ ಮಾಡಿ, ಬಹುಶಃ ದಿನನಿತ್ಯನೂ ಕೂಡ ಮೂರ್ತಿಯನ್ನ ಪೂಜೆ ಮಾಡಿ ಬಿಲ್ವಿದ್ಯೆಯನ್ನ ರಾಜರ ಮಕ್ಕಳಿಗಿಂತ ಚಲೋ ಕಲ್ತವ ಯಾರು ಅಂತಂದ್ರೆ ಏಕಲವ್ಯ. ಬಹುಶಃ ಇದನ್ನ ಯಾಕೆ ಹೇಳತ್ತೀನಿ ಅಂತಂದ್ರೆ, ಗುರು ಒಂದು ಸಾರಿ ಅಂತಃಕರಣದಿಂದ ಮನಸ್ಸು ಮಾಡಿ ಆಶೀರ್ವಾದ ಮಾಡದ ಅಂತಂದ್ರೆ ಸಾಯೋ ಪರ್ಯಂತರವಾಗಿ ಯಾರು ಕೂಡ ಕೈ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಂದ ಬಿಜಾಪುರಕ್ಕೆ ಹೋಗ್ತೀವಿ, ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ, ಇಲ್ಲಿಂದ ಕಲಬುರಗಿಗೆ ಹೋಗ್ತೀವಿ, ಇಲ್ಲಿಂದ ಸೊಲಾಪುರಕ್ಕೆ ಹೋಗ್ತೀವಿ. ₹1,00,00,000 ಕಾರ್ ಅದ ಅಂತಂದ್ರೆ ಒಳಗೆ ಕುಂತ ತಕ್ಷಣ ಹೋಗಕ್ಕೆ ಸಾಧ್ಯ ಅದನೋ ಇಲ್ಲ. ₹1,00,00,000 ಕಾರ್ ಇದಾರೆ ಅಪ್ಪರೇ, ನಾ ಹಿಂದಿನ ಸೀಟ್ದಾಗ ಕೂತಂದ್ರೆ ಕಾರ್ ತಾನೇ ಹೋಗ್ತದೆ ಅನ್ನೋರು ಬಹುಶಃ ನಾವು ಅನ್ನೋರು ಅದನ್ನ ನೋಡಕ್ ಸಾಧ್ಯ ಇಲ್ಲ. ಕೋಟಿ ಕಾರ್ ಇರಲಿ, 2 ಕೋಟಿ ಕಾರ್ ಇರಲಿ, ಯಾವ ಸೀಟಿಗೆ ಯಾರು ಬೇಕಾದ್ರೂ ಕೂಡ ಕುಂತರು ನಡೀತದ. ಬಹುಶಃ ನಾ ಬಂದಂದ್ರೆ ನಾ ಕುಂತ್ರು ಕೂಡ ನಡೀತದ, ಮತ್ತೊಬ್ರು ಬಂದ್ರೆ ಮತ್ತೊಬ್ರು ಕುಂತ್ರು ಕೂಡ ನಡೀತದ. ಈ ಸಂಸಾರದೊಳಗೂ ಕೂಡ ಬಹಳ ಜನ ಬರ್ತಾರ, ಬಹಳ ಜನ ಕೂಡ್ತಾರ, ಬಹಳ ಜನ ಇಳಿತಾರ. ಇದು ಜೀವನ ಅನ್ನೋದು ಒಂದು ಬಸ್ ಇದ್ದಂಗ, ಸಿಟಿ ಬಸ್ ಇದ್ದಂಗ. ಹತ್ತವ್ರು ಬಹಳ ಜನ ಅದಾರ, ಇಳೆಯವರು ಬಹಳ ಜನ ಅದಾರ. ಆದ್ರೆ ಹತ್ತವ್ರನ್ನು ಕೂಡ ತಲೆ ಕೆಡಿಸ್ಕೋಬಾರ್ದು, ಇಳೆಯವ್ರನ್ನು ಕೂಡ ತಲೆ ಕೆಡಿಸ್ಕೋಬಾರ್ದು. ಏನು ಬಸ್ ತಗೊಂಡು ಹೋಗ್ತಾನಲ್ಲ ಚಾಲಕನ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಬೇಕು. ಹೆಂಗ ಚಾಲಕನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತಂದ್ರೆ, ಇಲ್ಲಿಂದ ಎಲ್ಲಿಗೋ ಹೋಗಿ ಮುಟ್ಟಬೇಕಾದ್ರೆ ಹೆಂಗ ₹1,00,00,000 ಕಾರಿಗೆ ಯೋಗ್ಯವಾಗಿರುವಂತ, ಸುಂದರವಾಗಿರುವಂತ ಚಾಲನೆ ಮಾಡುವಂತ ಚಾಲಕ ಎಷ್ಟು ಅವಶ್ಯಕತೆ ಅದಾನೋ, ಯಾವ ಸಿಟಿಗೆ ಯಾರು ಕುಂತನೋ ನಡೀತದ, ಆದ್ರೆ ಚಾಲಕನ ಸಿಟಿಗೆ ಚಾಲಕನೇ ಕೊಡ್ಬೇಕು ನೋಡ್ರಿ. ನಾ ಮನಿ ಮಾಲಾಗ್ತಿದ್ದೀನಿ ಅಂತ ತಿಳ್ಕೊಂಡು ಹೋಗಿ ಡ್ರೈವರ್ ಸೀಟಿಗೆ ಕುತ್ಕೊಂಡು ಕಾರ್ ಮುಂದಕ್ಕೆ ತಗೊಂಡು ಹೋಗಕ್ಕೆ ಸಾಧ್ಯನೂ ಇಲ್ಲ. ಆ ಸೀಟಿಗೆ ಡ್ರೈವರೇ ಕುತ್ಕೊಳ್ಬೇಕು. ಹಂಗ ಜೀವನದೊಳಗೂ ಬಹಳಷ್ಟು ಸೀಟ್ಗಳದಾವ. ಗಂಡ ಅನ್ನೋ ಸೀಟ್ ಅದ, ಹೆಂಡತಿ ಅನ್ನೋ ಸೀಟ್ ಅದ, ಮಕ್ಕಳನ್ನೋ ಸೀಟ್ ಅದ, ಮತ್ತೊಬ್ಬರನ್ನೋ ಸೀಟ್ ಅದ, ಮತ್ತೊಬ್ಬರನ್ನೋ ಸೀಟ್ ಅದ. ಎಲ್ಲಾ ಸೀಟ್ಗಳು ಬರ್ತಾರ, ಕೂಡ್ತಾರ, ಮತ್ತೆ ಗಳಿಗೆ ಒಳಗ, ಮತ್ತೆ ವರ್ಷದೊಳಗ ಕಾರಣಾಂತರದಿಂದ ಕೆಳಗಿಳಿದು ಹೋಗ್ತಾರ. ಆದ್ರೆ ಈ ಭವಸಾಗರವನ್ನ ದಾಟಿಸುವಂತ ಚಾಲಕನ ಸೀಟಿಗೆ ಯಾರನ್ನ ಕೊಡಿಸ್ಬೇಕು ಅಂತಂದ್ರೆ ಯೋಗ್ಯವಾಗಿರುವಂತ ಗುರುವಿಗೆ ಮಾತ್ರ ಕೊಡಿಸ್ಬೇಕು. ಅದು ಅಭಿನವ ಮುರುಗೇಂದ್ರ ಶಿವಾಚಾರ್ಯಗಳಂತವ್ರನ್ನ ಕೊಡಿಸ್ಬೇಕು ಅನ್ನುವಂಥದ್ದು ಇವತ್ತಿನ ಮಾತಿನ ಅರ್ಥ. ಸಂಸ್ಕಾರ ಅನ್ನುವಂಥದ್ದು ಎಷ್ಟು ನಶಿಸಿ ಹೋಗ್ತಾ ಇದೆ ಅಂತಂದ್ರೆ, ಸುಮ್ಮನೆ ನಿಮಗೆ ತಿಳಿಸೋದಾದ್ರೆ, ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಎದಕ್ಕೆ ಪ್ರಯತ್ನ ಪಡ್ತಿದ್ದ ಅಂದ್ರೆ ಬೆನ್ನು ಕಡಿ ಮಾಡ್ಕೊಳ್ಳೋದು.
ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಎದಕ್ಕೆ ಪ್ರಯತ್ನ ಪಡ್ತಿದ್ದ ಅಂದ್ರ ದೂಗಿರುವಂತ ಬೆನ್ನನ್ನ ಕಡಿ ಮಾಡ್ಕೊಳ್ಳೋ ಸಲುವಾಗಿ ದಿನನಿತ್ಯ ಪ್ರಯತ್ನ. ಬಹುಶಃ ಆದಿ ಮಾನವನಾಗಿರುವಂತ ಮಾನವ ಬೆನ್ನನ್ನ ಡೂಗು ಮಾಡ್ಕೊಂಡಿರ್ತಾನ. ಬರ್ತಾ 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 ಪ್ರಯತ್ನದಿಂದ ಬೆನ್ನನ್ನ ಕಡಿ ಮಾಡ್ಕೊಂತಾನ. ಜಗತ್ತಿನೊಳಗ ಒಂದು ಜೀವಿ ಬೆನ್ನನ್ನ ಕಡಿ ಇಟ್ಕೊಂಡಿರುವಂತ ಜೀವಿ ಅಂದ್ರೆ ಮನುಷ್ಯ ಮಾತ್ರ. ಎಲ್ಲಾ ಪ್ರಾಣಿಗಳ ಬೆನ್ನದಾವ, ಕರೆ ಎಲ್ಲಾ ಪ್ರಾಣಿಗಳ ಬೆನ್ನ ಹೆಂಗದಾವ ಅಂದ್ರೆ ಅಡ್ಡದಾವ. ಆದ್ರೆ ಮನುಷ್ಯ ಪ್ರಾಣಿದ ಮಾತ್ರ ಬೆನ್ನ ಕಡಿಯದ. ಆದ್ರೆ ಮತ್ತೆ ಈಗಿನ ಕಾಲದೊಳಗ ಸಂಸ್ಕಾರ ಸಿಗದೆ ಇರುವಂತ ಕಾರಣಕ್ಕೆ ಏನಾಗುತ್ತಾ ಇದೆ ಅಂತಂದ್ರೆ ಮಕ್ಕಳ ಕೈದಾಗ ಮೊಬೈಲ್ ಕೊಟ್ಟು ಮಕ್ಕಳು ಗಾಡಿಗೆ ಟೇಕ ಹಚ್ಚಿ ಅವನು ಡೂಗ್ ಆಗತ್ತಾವ. ಯಾಕ್ರಿ ಡೂಗ್ ಆಗತ್ತಾವ? ನಾ ಹೇಳಕ್ ಹೊರಟಿದ್ದೇನು ಅಂತಂದ್ರೆ ಲಕ್ಷಾಂತರ ವರ್ಷ ಬೆನ್ನು ಕಡಿ ಮಾಡ್ಕೊಳಕ್ ತಗೊಂಡಿರುವಂತ ಈ ಮಾನವ 50 ವರ್ಷದೊಳಗೆ ಬೆನ್ನು ಡೂಗು ಮಾಡ್ಕೊಳತ್ತೀವಿ ಅಂತಂದ್ರೆ ಯಾವ ಜಗತ್ತಿನೊಳಗೆ ನಾವು ಬದುಕ್ತಾ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾವ ಜಗತ್ತಿನೊಳಗೆ ಬದುಕ್ತಾ ಇದೆ, ಮಕ್ಕಳಿಗೆ ಕೊಡ್ತಾ ಇರುವಂತ ಸಂಸ್ಕಾರ ಎಂಥದ್ದು, ಶಿಕ್ಷಣ ಎಂಥದ್ದು ಅನ್ನುವಂಥದ್ರ ಕಡೆ ಗಮನ ಕೊಡ್ಬೇಕು. ಬಹುಶಃ 1 ಲಕ್ಷ ಕೊಡ್ರಿ 2 ಲಕ್ಷ ಫೀಸ್ ಕೊಡ್ರಿ ಪ್ರಶ್ನೆ ಅದಲ್ಲ. ಬಹುತೇಕ ಇವತ್ತಿಗೂ ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛಾ ಪಡ್ತೀನಿ ಏನು ಅಂತಂದ್ರೆ ಮಠ ಮಂದಿರದೊಳಗಿರುವಂತ ಮಕ್ಕಳು ಉನ್ನತ ಶಿಕ್ಷಣವನ್ನ ಪಡೆದೇ ಹೋಗಿರಬಹುದು. ಕರೆ ಜಗತ್ತಿನ ಯಾವ ಮೂಲೆ ಒಳಗೆ ಒಯ್ದು ಬಿಡ್ರಿ ಆ ಮಕ್ಕಳು ಬದುಕು ಮತ್ತೆ ಮರಳಿ ಮನೆಗೆ ಬರ್ತಾವ. ಆದ್ರೆ ಬಹುತೇಕ ಅದನ್ನ ಮುಂದಿನ ಹೇಳೋದು ಬೇಡ. ಯಾಕಂದ್ರೆ ಮಠ ಅನ್ನುವಂಥದ್ದು ಅಂಥದ್ದು ಕಲಿಸ್ಕೊಡ್ತದೆ, ಅಂತ ಸಂಸ್ಕಾರವನ್ನ ಕಲಿಸ್ಕೊಡ್ತದೆ ಬಂದವರಿಗೆ. ನಿಮ್ ಮನ್ಯಾಗ ಯಾರೇ ಬೀಗರು ಬಂದ್ರ ನೆಂಟರು ಬಂದ್ರ ಮಕ್ಕಳಿಗೆ ಹೇಳ್ಬೇಕು ಒಂದ್ ಲೋಟ ನೀರ್ ತಗೊಂಬಾಪ ಅಂತಂದ್ರ ಹಾ ನನ್ ಕೆಲ್ಸ ಅದ ನನಗೆ ಓದೋದದ ಅಂತವ್ ಮಕ್ಕಳು. ಆದ್ರೆ ಮಠದೊಳಗಿರುವಂತ ಮಕ್ಕಳು ಯಾರಾದ್ರೂ ಅತಿಥಿಗಳು ಬಂದು ಅಂತಂದ್ರೆ ಯಾರಾದ್ರೂ ಭಕ್ತರು ಬಂದ್ರ ಅಂದ್ರೆ ಬರ್ರಿ ಕೂಡ್ರಿ ನೀರ್ ತರ್ತೀನಿ ನಿಂದ್ರಿ ಆರಾಮಿದ್ರೇನ್ರಿ ಅಜ್ಜಾರ ಹೊರಗೆ ಹೋಗ್ಯಾರ್ರಿ ಏನ್ ನಿಮ್ ಸಮಸ್ಯೆ ಅಂತ ಕೇಳುವಂತ ಮನಸ್ಥಿತಿ ಬರುವಂತದ್ದು ಎಲ್ಲಿ ಅಂತಂದ್ರೆ ಅದು ಮಠ ಮಂದಿರದೊಳಗೆ ಮಾತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಆ ಕಾರಣಕ್ಕಾಗಿ ಪರಮ ಪೂಜ್ಯರ ಸಂಕಲ್ಪ ಎಂತದ್ದು ಅಂತಂದ್ರೆ ಈ ಸುಂದರವಾಗಿರುವಂತ ನಗರದೊಳಗೆ ಬಡ ಮಕ್ಕಳಿಗಾಗಿ ಉಚಿತವಾಗಿರುವಂತ ಶಿಕ್ಷಣದ ವಸತಿ ನಿಲಯ, ಪ್ರಸಾದದ ನಿಲಯ. ಬಹುಶಃ ಇದು ಸಾಮಾನ್ಯವಾಗಿರುವಂತ ಕೆಲಸ ಅಲ್ಲ. ಯಾಕಂತಂದ್ರೆ ಬಹುತೇಕ ಮನೆಯೊಳಗಿರುವಂತ ಮಕ್ಕಳಿಗೆ ಮುಂಜಾನೆ ಎದ್ದು ಕೂಡಲೇ ರೊಟ್ಟಿ ಬಿಡೋದು ಆಗಲ್ಲ ಅಂತ ತಿಳ್ಕೊಂಡು ರೆಡಿಮೇಡ್ ಮ್ಯಾಗಿ ಟಿಫನ್ ಮಾಡಿ ಕಟ್ಕೊಡತ್ತೀವಿ ನಾವು ಮಕ್ಕಳಿಗೆ ರೆಡಿಮೇಡ್ ಟಿಫನ್ ಕಟ್ಟಿ ಶಾಲೆಗೆ ಕಳ್ಸಾತೀವಿ. ಇಲ್ಲಿರುವಂತ 100 ಮಕ್ಕಳಿಗೆ ದಿನನಿತ್ಯನೂ ಕೂಡ ಪ್ರಸಾದ ಮಾಡಿ ಉಳಿಸುವಂಥದ್ದು ಇದೆಯಲ್ಲ, ಬಹುಶಃ ಇದು ಮಹಾತ್ಮರಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಪೂಜ್ಯರಿಗೆ ಬಹುಶಃ ಎಷ್ಟು ಸಾಧ್ಯ ಆದಷ್ಟು ನಾವೆಲ್ಲರೂ ಕೂಡ ಸಹಕಾರ, ಬಹುಶಃ ನನಗನಿಸ್ತದೆ ಪೂಜ್ಯ ಗುರುಗಳಿಗೆ ಸಹಕಾರ ಅನ್ನೋದಕ್ಕಿಂತ ನೀವೆಲ್ಲರೂ ಕೂಡ ಈ ಕ್ಷಣಗಳನ್ನ ಕಣ್ಣು ತುಂಬಿಕೊಂಡು ಪ್ರೀತಿಯಿಂದ ಇಲ್ಲಿ ಕುತ್ಕೊಂಡ್ರೆ ಸಾಕು. ಅದಕ್ಕಿಂತ ದೊಡ್ಡದವ್ರು ಏನೂ ಕೂಡ ಬಯಸೋದಿಲ್ಲ. ಅಂತ ಪರಮ ಪೂಜ್ಯರದಾರವ್ರು ಯಾರಿಂದ ಏನು ಕೂಡ ಅಪೇಕ್ಷೆ ಪಡಲಾರ್ದೇನೆ ಬಹುಶಃ ಯಾರು ಏನ್ ಕೊಡ್ತಾರ ಅದನ್ನ ಸ್ವೀಕಾರ ಮಾಡಿಕೊಂಡು ಎಷ್ಟು ಸಾಧ್ಯ ಅಷ್ಟು ಸುಂದರವಾಗಿರುವಂತ ಮಠವನ್ನ ನಿರ್ಮಾಣ ಮಾಡುವಂತ ಪ್ರಯತ್ನ ಪೂಜ್ಯರಿಂದ ಆಗುತ್ತದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಈ ಎಲ್ಲ ಕಾರಣಕ್ಕೂ ಕೂಡ ಕಾರಣ ಯಾವುದು ಅಂದ್ರೆ ಮನಸ್ಸು. ನೋಡ್ರಿ, ಮನಸ್ಸು ಅನ್ನೋದು ಬಹಳ ವಿಚಿತ್ರ. ಮನಸ್ಸು ಅನ್ನೋದು ಬಹಳ ವಿಚಿತ್ರ. ಕಡಿಕೋಳದ ಮಡಿವಾಳಪ್ಪನವ್ರು ಹೇಳ್ತಾರೆ, ಎಷ್ಟು ಚಲೋ ಹೇಳ್ತಾರ ಅಂತಂದ್ರೆ, ಯಾಕಪ್ಪ ಇನ್ನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದ ನೆನಸಪ್ಪ ಕನಸಿನ ಪರಿಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ. ಆಮೇಲೆ ಇಲ್ಲಿ ಇಷ್ಟು ಜನ ಕುಂತೀರಂತಂದ್ರೆ ನಿಮ್ಮೆಲ್ಲರ ಮನಸ್ಸು ಇಲ್ಲೇ ಅಂತೀರಿ, ನೀವು ಅದ ಅಂತೀರಿ. ನೀವು ಅನ್ಬೋದು, ನಾ ಅನ್ನಂಗಿಲ್ಲ. ಒಬ್ಬರು ಮನಸ್ಸು ಮನಿ ಕಡೆ ಅದ, ಒಬ್ರದ್ದು ಬಂಗಾರ ದುಕಾನ್ ಕಡೆ ಅದ, ಒಬ್ರು ಸೀರೆ ದುಕಾನ್ ಕಡೆ ಅದ, ಒಬ್ರದ್ದು ಗ್ಯಾಸ್ ಮೇಲೆ ಅದ, ಒಬ್ರದ್ದು ಹಾಲಿನ ಮೇಲೆ ಅದ, ಒಬ್ರದ್ದು ಅಕ್ಕಪಕ್ಕ ಚಲೋ ಬಟ್ಟೆ ಹಾಕೊಂಡವ್ರಿಗೆ ನೋಡೋದ್ರ ಕಡೆ ಅದ. ಬಹುಶಃ ಅಪ್ಪರಿಗೆ ತಂದು ಹೂವಿನ ಹಾರ, ಗುಲಾಬ್ ಹೂವಿನ ಹಾರ ಹಾಕಬೇಕಾದ್ರೆ ಅಪ್ಪರಿಗೆ ಎಷ್ಟು ಹೂವ ಸಿಗ್ತಾವ